ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಟೈಮೇ ಸಿಗಲ್ಲ. ಅದರಿಂದ ಹಳೆ ವೀಡಿಯೋಸ್ನೇ ಹಾಕ್ತಾಯಿದ್ದೀನಿ. ಇದು ಸಿಂಗಾಪುರ್ದು 4ನೇ ಪಾರ್ಟ್ ಇತ್ತಲ್ಲ, ಅದಾದಮೇಲೆ ಇದು 5ನೇ ಪಾರ್ಟ್. ಅಂದರೆ ಅವತ್ತಿದೆ ಈವ್ನಿಂಗ್ದು ನಾವು ಸಿಂಗಾಪುರಲ್ಲಿ ಯಾವ್ಯಾವ ಪ್ಲೇಸಸ್ ನೋಡಿದ್ವಿ ಅಂತ ಅದು ವೀಡಿಯೋ ಮಾಡಿದ್ವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಅದರಲ್ಲಿ ಇದು ಲಾಸ್ಟು ಪ್ಲೈಯರ್ ಅಂತ. ಪ್ಲೈಯರ್ ಅಂದರೆ ಅದು ಒಂದು ಅಂದರೆ ಸ್ವಿಂಗ್ ಥರನೇ ಇರುತ್ತೆ, ಅದು ಸ್ಲೋಗಿ ಹೋಗುತ್ತೆ. ತೋರಿಸ್ತೀನಿ ನೋಡಿ. ಅಲ್ಲಿಗೆ ಅಂತ ಹೋಗಿದ್ವಿ ಈವ್ನಿಂಗ್. ಅದು ಲೈಟಿಂಗ್ಸಲ್ಲೇ ನೋಡಿದ್ರೆ ಚೆಂದ. ಫುಲ್ ಸಿಂಗಾಪುರೆಲ್ಲ ನಾವು ಮೇಲಿಂದ ನೋಡ್ಬೋದು. ಅಲ್ಲೇ ಹೋಗ್ಬೇಕಾದ್ರೆ ಕೆಲವು ಲೈಟಿಂಗ್ಸ್ ಎಲ್ಲ ಇತ್ತು, ಒಂಥರ ಮ್ಯೂಸಿಯಮ್ ಟೈಪು. ಅಲ್ಲೇ ಸೆಲ್ಫ್ ಫೋಟೋನೂ ಇತ್ತು, ಅದನ್ನೆಲ್ಲ ತೆಕ್ಕೊಂಡು ಅದ್ರ ಒಳಗಡೆಯಿಂದ ಎಂಟ್ರೆನ್ಸ್ ಬಂದ್ವಿ. ಇವಾಗ ನೋಡಿ ಇದೇನೆ ಫ್ಲೈಯರ್ ಅಂದ್ಬಿಟ್ಟು. ಇದು ತುಂಬ ದೊಡ್ಡದಿದೆ. ಅದರಲ್ಲಿ ಅಂದರೆ ಇಷ್ಟು ಮೆಂಬರ್ಸ್ ಅಂತ ಇರ್ತಾರೆ. ಒಂದು ಫ್ಯಾಮಿಲಿಯವರೇ ಒಂದು 12 ಆ ಥರ ಎಲ್ಲ ಇದ್ದರೆ ಒಂದು ಫ್ಯಾಮಿಲಿ ಹೋಗ್ಬೋದು. ಇಲ್ಲಾಂದರೆ ಎಲ್ಲ ಜಾಯಿನ್ ಮಾಡ್ತಾರೆ. 2-3 ಜನ ಇದ್ದರೆ 2 ಫ್ಯಾಮಿಲಿ, 3 ಫ್ಯಾಮಿಲಿ ಎಲ್ಲನೂ ಕಳಿಸ್ತಾರೆ. ಇದು ಏನಂದರೆ ನೈಟ್ ನೋಡೋಕ್ಕೆ ಚೆಂದ. ಅದು ಫುಲ್ಲು ನಮಗೆ ಅದು ಸ್ಲೋಗಿ ಹೋಗ್ತಾ ಇರುತ್ತೆ. ಫುಲ್ಲು ಸಿಂಗಾಪುರ್ ಸಿಟಿ ಎಲ್ಲ ನೋಡ್ಬೋದು. ಬಿಲ್ಡಿಂಗ್ಸ್ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ, ಅದೆಲ್ಲ ನಮಗೆ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ. ನಾವು ಏನೇನು ಪ್ಲೇಸ್ ನೋಡಿದ್ವಿ ಅದೆಲ್ಲ ಇಲ್ಲಿ ಕಾಣಿಸುತ್ತೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಳಗಡೆ. ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ಭಯ ಅನ್ನಿಸ್ತು, ಆಮೇಲೆ ಒಳಗಡೆ ಆರಾಮಾಗಿ ನೋಡ್ಬೋದು. ಏನಿಲ್ಲ, ಅದರೊಳಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು ಮಕ್ಕಳು, ಕಿರ್ಚಿದ್ರು. ಏನೂ ಇಲ್ಲ. ನಮಗೆ ಫಸ್ಟ್ ಏನೋ ಕುಣಿಬಾರ್ದು, ಡ್ಯಾನ್ಸ್ ಮಾಡಿದ್ರೆ ಸೌಂಡ್ ಮಾಡಬಾರ್ದು, ಶೇಕ್ ಆಗುತ್ತೆ ಅಂದ್ಕೊಂಡ್ವಿ. ಆ ಥರ ಏನಿಲ್ಲ. ತುಂಬ ದೊಡ್ಡದು, ಅದು ಚೆನ್ನಾಗಿದೆ ನೋಡಿ. ಅದನ್ನಲ್ಲಿ ಹೋಗಬೇಕಾದ್ರೆ ನಾವು ಸಿಂಗಾಪುರ್ ಸಿಟಿ ಎಷ್ಟು ದೊಡ್ಡದಾಗಿದೆ ನೋಡಿ. ಚೆನ್ನಾಗಿದೆ ಮಾತ್ರ ನೋಡೋದಕ್ಕೆ. ಇನ್ನೂ ತುಂಬ ಪ್ಲೇಸಸ್ ಇತ್ತು, ಆದರೆ ನಮಗೆ ನೋಡೋಕ್ಕಾಗಿಲ್ಲ. ನಾವು ಹೋಗಿದ್ದು 4 ಡೇಸ್ ಅಷ್ಟೇ ಅಲ್ಲ. ಆ 4 ಡೇಸಲ್ಲಿ ಏನೇನು ಮೇನ್ ನೋಡಬೇಕು ಅದನ್ನೆಲ್ಲ ನೋಡಿದ್ವಿ. ಧೃತಿ, ಗಾನ, ಅತೀಕ್ಷ ಎಲ್ಲ. ಗಾನ ಮತ್ತು ಅತೀಕ್ಷ ಅಂತೂ ಕಿರ್ಚಿ ಕುಣಿದು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ನನಗೆ ಸ್ವಲ್ಪ ಭಯನೇ ಇತ್ತು. ಅದಾದಮೇಲೆ ಅಲ್ಲೇ ಬಂದ್ವಿ. ಅಲ್ಲಿ ಒಂದು ಬಿಲ್ಡಿಂಗ್ ಇದೆ ನೋಡಿ, ಅದು ಪೇಂಟ್ ಡಿಸೈನ್ ಚೇಂಜ್ ಆಗ್ತಾಯಿತ್ತು. ಅದೆಲ್ಲ ನೋಡ್ಕೊಂಡು ಕೆಳಗಡೆ ಬಂದು ಕೆಲವು ಫೋಟೋಸ್ ತೆಕ್ಕೊಂಡು ಅದಾದಮೇಲೆ ಲೈಟಿಂಗ್ಸ್ ನೋಡೋಣ ಅಂತ ಬಂದ್ವಿ. ಇದೊಂದು ಪ್ಲೇಸು ಏನಂದರೆ ಅದು ಮೆರ್ಲಿಯನ್ ಅಂದ್ಬಿಟ್ಟು ಒಂದು ಇದೆ ಅಲ್ಲಿ. ಅದು ಮೆರ್ಲಿಯನ್ ಪಾರ್ಕ್. ಫೋಟೋ ತೆಗೆದು ನಮ್ಮ ಬಾಯಿಗೆ ನೀರು ಕುಡಿಯೋ ಥರ ಮಾಡೋಕ್ಕಿಂತ ಟ್ರೈ ಮಾಡಿದ್ವಿ, ಆಗಲಿಲ್ಲ. ತುಂಬ ಚೆನ್ನಾಗಿದ್ರು, ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇಂಡಿಯನ್ ಹೋಟೆಲ್ ಅಂತ ಬಂದ್ವಿ. ಹೋಟೆಲ್ ಹೆಸರು ನನಗೆ ನೆನಪು ಬರ್ತಾಯಿಲ್ಲ. ಅಲ್ಲಿ ಬಂದು ಇಲ್ಲಿ ಫುಡ್ಡೆಲ್ಲ ಸ್ವಲ್ಪ ನಮ್ಮ ಫುಡ್ ಸಿಗೋದು ಕಡಿಮೆ, ಕೆಲವು ಹೋಟೆಲ್ ಅಷ್ಟೇ, ಆದರೂ ಕಾಸ್ಟ್ಲಿ ಇರುತ್ತೆ. ಊಟ ಎಲ್ಲ ಮಾಡಾದ್ಮೇಲೆ ಅಲ್ಲೇ ನಿಯರ್ ಶಾಪಿಂಗ್ ಅಂತ ಹೋದ್ವಿ. ಬೇರೆ ಎಲ್ಲೂ ಹೋಗಲಿಲ್ಲ. ನಾವು ಶಾಪಿಂಗ್ ಅಂತ ಏನಷ್ಟು ಮಾಡಿಲ್ಲ, ಸುಮ್ಮನೆ ಮಕ್ಕಳು ಏನೇನೋ ಪರ್ಚೇಸ್ ಮಾಡಿದ್ರು ಅಷ್ಟೇ, ಬಿಟ್ಟರೆ ಅವ್ರ ಫ್ರೆಂಡ್ಸ್ಗೆ ಅಂತ. ಅದೆಲ್ಲ ಆದಮೇಲೆ ನಮಗೆ ನೈಟು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಬಂದು ನಮಗೆ 3:40ಗೆ ಏರ್ಪೋರ್ಟಿಗೆ ಬರಬೇಕಾಗಿತ್ತು. ಅದಕ್ಕೆ ನಾವು ಬೇಗ ಬಂದ್ವಿ. ನೋಡಿ, ನೀರೆಲ್ಲ ಬೀಳ್ತಾ ಇರೋದು ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಫೋಟೋ ತೆಕ್ಕೊಂಡು ಅದಾದಮೇಲೆ ಬೇರೆ ಯಾರೋ ಫ್ರೆಂಡ್ಸ್ ಏನೇನೋ ಹೇಳಿದ್ರಂತ ಅದನ್ನೆಲ್ಲ ತೊಗೊಂಡು, ಮತ್ತು ಪರ್ಫ್ಯೂಮ್ಸ್ ಎಲ್ಲ ಚೆನ್ನಾಗಿತ್ತು ಅದು. ಮತ್ತು ಮಕ್ಕಳಿಗೆಲ್ಲ ಚಾಕ್ಲೇಟ್ಸು, ಫ್ರೆಂಡ್ಸಿಗೆಲ್ಲ ಚಾಕ್ಲೇಟ್ ಎಲ್ಲ ತೊಗೊಂಡು ಬಂದ್ವಿ. ಏನಿಲ್ಲ, ಸೇಮ್ ರೇಟೇ ಇರುತ್ತೆ. ನನಗೇನೋ ಬ್ಯಾಂಗ್ಳೂರಲ್ಲೇ ಸಿಗೋ ಅಷ್ಟೇ ಇದೆ. ಈ ಬ್ಯಾಂಗ್ಳೂರಲ್ಲೂ ಈ ಥರ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ಏನೋ ಬಂದಿದ್ದೀವಲ್ಲ ನೆನಪಿಗೆ ಕೊಡೋಕ್ಕೆ ಫ್ರೆಂಡ್ಸ್ಗೆ ಅಂದ್ಬಿಟ್ಟು ಮಕ್ಕಳೆಲ್ಲ ಚಾಕ್ಲೇಟ್ ತೊಗೊಂಡ್ರು. ನೋಡಿ, ಕಿಟ್ ಕ್ಯಾಟ್ ಈ ಥರ ಎಲ್ಲ ಅಲ್ಲೂ ಸಿಗುತ್ತಲ್ವ ಬೆಂಗಳೂರಲ್ಲಿ. ಅದೆಲ್ಲ ಮುಗ್ದಾದ್ಮೇಲೆ
ಡಿಯೋಡ್ರೆಂಟು ಅದನ್ನೆಲ್ಲ ನೋಡೋಣ ಅಂತ ಹೋದ್ವಿ. ಏನು ತೊಗೊಂಡ್ರು ಅನಿಸುತ್ತೆ ನಮ್ಮನೆಯವ್ರು ಒಂದೆರಡು ಅಷ್ಟೇ, ನಾವೇನು ತೊಗೊಂಡಿಲ್ಲ ನಾನು. ಅದೆಲ್ಲ ಆದಮೇಲೆ ನಮ್ಮ ಫ್ಲೈಟು ಟೈಮಿಗೆ ನಾವು ಒಳಗಡೆ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ತುಂಬಾ ಬೇಗ ಬಂದ್ವಿ, 2 ಅವರ್ಸ್ ಮುಂಚೆನೇ ಬರಬೇಕು. ಗಾನ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ವಿ. ಅದಾದಮೇಲೆ ಫ್ಲೈಟ್ ಇತ್ತು. ಬ್ರೇಕ್ಫಾಸ್ಟು ಚೆನ್ನಾಗಿತ್ತು. ಆದರೆ ಈ ಸಲ ವಿಂಡೋಸ್ ನೋಡಿ ಟೇಕಪ್ ಆಯಿತು. ಮತ್ತು ಧೃತಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ಲು. ಫುಡ್ಡೆಲ್ಲ ಏನು ಅಷ್ಟು ಚೆನ್ನಾಗಿರಲಿಲ್ಲ. ನಾವು ಒಂದು ಫ್ಲೈಟು ಮತ್ತು ಗಾನ 4 ಜನ ಅವ್ರಿಗೆ ಹೊಂದಿತ್ತು. ಅವ್ರು ಬೇಗ ರೀಚ್ ಆದರು. ನಾವು ಸ್ವಲ್ಪ ಲೇಟು 1.5 ಅವರ್ ಲೇಟ್ ಆಯಿತು. ನೋಡಿ ನಮ್ಮ ಊರಿಗೆ ಬಂದ್ವಿ. ನಮ್ಮ ಬೆಂಗಳೂರಿಗೆ ಬಂದಮೇಲೆ ನಮಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಏನೇ ಅಂದರೂ ನಮ್ಮ ಊರು ನಮಗೆ ಇಷ್ಟ. ಟೇಕಪ್ ಆಗ್ತಿದೆ. ಮತ್ತು ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ 1:30 ಆಗೋಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಹೇಗಿತ್ತು ನಮ್ಮ ಸಿಂಗಾಪುರ್ ಟ್ರಿಪ್ ಅನ್ನೋದನ್ನು ಈ ವಿಡಿಯೋನೆಲ್ಲ ಹಾಕಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋಸ್ ಏನಾದರೂ ನಿಮಗೆ ಚೇಂಜಸ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ತಪ್ಪಿದ್ರೂ ಹೇಳಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಮುಂದಕ್ಕೆ ನಾನು ಡೈಲಿ ವೀಡಿಯೋಸ್ ಹಾಕ್ಬೇಕಂತ ಇದ್ದೀನಿ. ಆದರೆ ಟೈಮ್ ಸಿಗ್ತಿಲ್ಲ. ಹಾಕ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.